ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ದೇಶ ನೆಮ್ಮದಿಯಿಂದ ಇರ್ತಾ ಇರಲಿಲ್ಲ. ಉಗ್ರರ, ಭಯೋತ್ಪಾದಕರ, ನಕ್ಸಲರ ಹಾವಳಿ ಹೆಚ್ಚಾಗ್ತಾ ಇದ್ರಿಂದ ದೇಶ ತಲ್ಲಣಿಸಿ ಹೋಗಿತ್ತು ಎಂದು ಮಾಜಿ ಸಚಿವ ಹಾಲಪ್ಪ ಆಚಾರ್ ಹೇಳಿದ್ದಾರೆ. ಪಟ್ಟಣದ ವೈರು ರಂಗಮಂದಿರ ಆವರಣದಲ್ಲಿ ಶುಕ್ರವಾರ ಸಂಜೆ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರ ಪರ ಹಮ್ಮಿಕೊಂಡ ಮತಯಾಚನೆ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶಕ್ಕೆ ಮೋದಿ ಪ್ರಧಾನಿಯಾದ ಮೇಲೆ ಭಯೋತ್ಪಾದಕರ ಹಾವಳಿ ಮಟ್ಟ ಹಾಕಲಾಗಿದೆ. ದೇಶದ ಅಭಿವೃದ್ಧಿ ವೇಗ ನೋಡಿ ವಿಶ್ವವೇ ನರೇಂದ್ರ ಮೋದಿ ಅವರನ್ನ ವಿಶ್ವ ಗುರುವಾಗಿ ಒಪ್ಪಿಕೊಂಡಿದ್ದಾರೆ. ವಿದೇಶದಲ್ಲಿ ಮೋದಿ ಅವರಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಕೋವಿಡ್ನಲ್ಲಿ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ಕೆಂಗೆಟ್ಟು ಹೋದವು. ದೇಶ ಆಹಾರ, ಗಡಿ, ಆಡಳಿತ ವ್ಯವಸ್ಥೆಯಲ್ಲಿ ಅಭದ್ರತೆ ಅನ್ನೋದು ಇಲ್ಲ. ಇದು ಮೋದಿ ಅವರ ಕೊಡುಗೆಯಾಗಿದೆ. ಸದರಿ ಚುನಾವಣೆಯನ್ನ ಇಡೀ ವಿಶ್ವವೇ ನೋಡ್ತಾ ಇದೆ. ಕಾಂಗ್ರೆಸ್ಸಿಗೆ ಅಡ್ರೆಸ್ ಇಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ತಾ ಇದೆ. ನಿಮ್ಮ ಹಣವನ್ನ ಕಿತ್ತುಕೊಂಡು ನಿಮಗೆ ಕೊಡ್ತಾ ಇದ್ದಾರೆ. ಸ್ವಾತಂತ್ರ್ಯ ನಂತರ ರಾಜ್ಯದಲ್ಲಿ ದಿವಾಳಿ ಇಟ್ಟಿದ್ದು ಈ ಕಾಂಗ್ರೆಸ್ ಸರ್ಕಾರ ಎಂದು ಟೀಕಿಸಿದ್ರು. ನರೇಂದ್ರ ಮೋದಿ ಸರ್ಕಾರ ರೈತ ಪರ, ಜನಪರ ಕಾರ್ಯಗಳನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ದೇಶದ ಆರ್ಥಿಕ ಬೆಳವಣಿಗೆಗೆ ಶ್ರಮಿಸಲಿಲ್ಲ ಎಂದರು. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಸಿಎಂ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಪೈಪೋಟಿ ಆರಂಭವಾಗಲಿದೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಪ್ರಚಾರ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿಸಿ ಇಲ್ಲದೆ ಸಿಎಂ ಕುರ್ಚಿ ಗಟ್ಟಿಯಾಗಿ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ಎಂದರು. ನನ್ನ ಆಡಳಿತ ಅವಧಿ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿನ ಶಿಕ್ಷಣ, ನೀರಾವರಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಅವರಿಗೆ ಹೆಚ್ಚಿನ ಮತವನ್ನ ನೀಡಬೇಕು ಎಂದರು. ನಮ್ಮ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಇವತ್ತು ರಸಗೊಬ್ಬರವನ್ನು ಪೂರೈಕೆ ಮಾಡ್ತಕ್ಕಂಥ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ ದೇಶ, ಅದು ನರೇಂದ್ರ ಮೋದಿಯವರು. ಇವತ್ತು ಹೇಳಿ, ಇವತ್ತು ನಾವು ಶ್ರೀಮಂತರಾಗಬೇಕು, ಇನ್ನೊಬ್ಬರಿಗೆ ನಾವು ಯಾವತ್ತು ಕಡಿಮೆ ಇರಬಾರ್ದು ಅನ್ನೋದು ನಾವೆಲ್ಲರೂ ಆಸೆ ಪಡ್ತೀವಿ. ಆದರೆ 60 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ನವರು ಈ ದೇಶದ ಆರ್ಥಿಕ ಇವತ್ತು ಬೆಳವಣಿಗೆಯನ್ನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಆದರೆ ಕೇವಲ 10 ವರ್ಷದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು 5ನೇ ಸ್ಥಾನಕ್ಕೆ ಹೋದು ಇನ್ನು ಕೆಲವು ದಿನಗಳಲ್ಲಿ ಜಗತ್ತಿನ 3ನೇ ಸ್ಥಾನದಲ್ಲಿ ಕುಂದಿಸ್ತೀನಿ ಅಂತ ಹೇಳಿ ಇವತ್ತು ಘಂಟಾಘೋಷವಾಗಿ ಹೇಳ್ತಕ್ಕಂಥ ನಾಯಕ ಜಗತ್ತಿನಲ್ಲಿದ್ದರೆ ಅದು ನರೇಂದ್ರ ಮೋದಿಯವರು. ದೇಶ ಇದ್ರೆ ನಾನು ಇರ್ತೀನಮ್ಮ. ದೇಶನೇ ಇಲ್ಲ, ದೇಶನ ದಿವಾಳಿ, ದೇಶನ ಭಯೋತ್ಪಾದಕತೆ, ದೇಶದ ಇವತ್ತು ಪೂರ್ತಿ ಮಲಗ್ತೀವಿ ಅಂದ್ರೆ ನಾವು ಯಾರು ನೆಮ್ಮದಿಯಿಂದ ಇರೋಕ್ಕಾಗೋದಿಲ್ಲ. ಲಂಕಾದ ಗತಿ ಆಗುತ್ತಾ, ಪಾಕಿಸ್ತಾನದ ಗತಿ ಆಗುತ್ತಾ. ಆದರೆ ಇವತ್ತು ದೇಶ ಆರ್ಥಿಕವಾಗಿ ಗಟ್ಟಿಯಾಗಿರೋದ್ರಿಂದ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ನೆಮ್ಮದಿಯಿಂದ ಇವತ್ತು ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ನಾವು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಅದಕ್ಕೆ ಬಂದವಳೆ ಅವರ ಯೋಜನೆಗಳನ್ನು ಹೇಳಕ್ಕೆ ಹೋದ್ರೆ ಇನ್ನೂ ಹೇಳ್ಬೋದು. ನಾನು ಇಷ್ಟೇ ಹೇಳೋದು, ಯಾಕಂದ್ರೆ ಭಾಳ ಸಮಯನೂ ಕೂಡ ನಿಮ್ಮನ್ನು ಕುಂದಿರ್ಸಕ್ಕೆ ನನಗೂ ಇಷ್ಟ ಇಲ್ಲ. 8:30 ಆದ ನಂತರ 9 ಗಂಟೆ ತನಕ ಆದರೆ ಮನೆಗೆ ಮಕ್ಕಳು ಮತ್ತಾಗಿಲ್ಲ. ಇಲ್ಲೇನೋ ರಾಜ್ಯದಾಗ ಅಧಿಕಾರ ಇತ್ತು, ಎಲ್ಲನೂ ಬಂದ್ ಮಾಡಿ 1 ವರ್ಷ ಆದರೂ ಒಂದು ಪುಟ್ಟಿ ಮಣ್ಣು ಹಾಕಲಿಲ್ಲ, ಒಂದು ಕಲ್ಲು ಇಡಲಿಲ್ಲ, ಒಂದು ಅಭಿವೃದ್ಧಿಯ 1 ಪೈಸಾ ಕೆಲಸ ಇಲ್ಲ. ಹೀಗಾಗಿ ಪೂರ್ತಿ ಇವತ್ತು ರಾಜ್ಯವನ್ನು ದಿವಾಳಿ ಮಾಡಿ ಕತ್ತಲಲ್ಲಿಟ್ಟ. ಸ್ವತಂತ್ರ ನಂತರ ಯಾವುದಾದ್ರೂ ರಾಜ್ಯದಲ್ಲಿ ಸರ್ಕಾರ ಬಂದಿದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ. ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟ ರಚನೆಗಳನ್ನು ಇವತ್ತು ಈ ನಿಮ್ಮ ತಾಯಂದಿರ ಮನೆಗೆ ನೀರು ಕೊಡ್ತಾರೆ. ಯಾವ ತಾಯಿಯು ಎಲ್ಲಿಯೂ ಕೂಡ ಕೊಡ ಹಿಡಿದು ಇನ್ನೊಬ್ಬರ ಮನೆಗೆ ಹೋಗಿ ನಿಂದಿರಬಾರ್ದು ಅಂತೇಳಿ, ಅವರ ಸ್ವಾಭಿಮಾನ ಧಕ್ಕೆ ಆಗಬಾರ್ದು ಅಂತೇಳಿ ಕೊಟ್ಟಿರೋದು ಜಲಜೀವನ್ ಮಿಷನ್. ಇಡೀ ದೇಶದ ಬಡ ತಾಯಂದಿರಿಗೆ ಗ್ಯಾಸನ್ನು ಕೊಟ್ಟರು, ಅವರ ಆರೋಗ್ಯವನ್ನು ಕಾಪಾಡಬೇಕಂತ ಹೇಳಿ. ಇವತ್ತು ಬಡವರಿಗೆ 5 ಲಕ್ಷದವರೆಗೆ ಅವರ ಆರೋಗ್ಯ ಕೆಟ್ಟಾಗ ಇವತ್ತು ಆಯುಷ್ಮಾನ್ ಭಾರತ ಕಾರ್ಡನ್ನು ಕೊಡುವುದರ ಮೂಲಕ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದು ಮಾನ್ಯ ನರೇಂದ್ರ ಮೋದಿಯವರು. ಹೀಗೆ 10,000 ಯೋಜನೆಗಳನ್ನು ಕೊಟ್ಟರೆ. ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅವನಿಗೆ ಹೇಳಕ್ಕೆ ಹೋದ್ರೆ ಭಾಳದವಮ್ಮ ಬಂದವಳೆ. ಅದಕ್ಕೊಂದು ದೊಡ್ಡ ಕಥೆ ಐತೆ. ಏತ ನೀರಾವರಿ ಯೋಜನೆಗೆ ಹೇಳಿದ್ರು ಕಾಂಗ್ರೆಸ್ನವರು, ಸತ್ಯ ಹರಿಶ್ಚಂದ್ರ ಬಂದರೆ ಎಲ್ಲರಿಗೆ ನೀರು ಬರೋದಿಲ್ಲ. ಅಡಿಗಲ್ಲ ನಾನು ಮಾಡಿದಾಗ ಅಡಿಗಲ್ಲ ಅಡ್ಡಿಗಲ್ಲ ಅಂತ ಭಾಷಣ ಮಾಡಿದ್ರಿ ಕಾಂಗ್ರೆಸ್ನವರು. ಈಗ ನೀರು ಬಿದ್ದು ಬಂದಿಂದ ನಾವು ಅದನ್ನು ಮಾಡ್ಸಕತ್ತೀವಿ, ನಾವು ಮಾಡ್ತೀವಿ ಅಂತ. ಅಂದರೆ ಎಷ್ಟು ನಾಲಿಗೆಗಳದೋ ಗೊತ್ತಿಲ್ಲ ನನಗೆ. ಇನ್ನು ಎಲ್ಲ ರೈತರ ಹೊಲಗಳಿಗೆ ರಸ್ತೆಗಳು ಕೂಡ ಇಡೀ ತಾಲೂಕು ಮಾಡಿದಂಥ ರಸ್ತೆಗಳು ನನಗೆ ಖುಷಿಯನ್ನು ಕೊಟ್ಟು
ಸಂದರ್ಭದಲ್ಲಿ ಯಲಬುರ್ಗಾ ಬಿಜೆಪಿ ಮಂಡಲದ ಅಧ್ಯಕ್ಷ ಮಾರುತಿ ಹೊಸಮನಿ ಅಧ್ಯಕ್ಷತೆ ವಹಿಸಿದ್ರು. ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಸವರಾಜ ರಾಜರು, ಮುಖಂಡರು ಆದ ಬಸವಲಿಂಗಪ್ಪ ಜೊತೆ ಸಿಎಚ್ ಪೊಲೀಸ್ ಪಾಟೀಲ್, ಅರವಿಂದ ಗೌಡ ಪಾಟೀಲ್, ವೀರಣ್ಣ ಹುಬ್ಬಳ್ಳಿ, ಶಿವಶಂಕರ ರಾವ್ ದೇಸಾಯಿ, ರತನ ದೇಸಾಯಿ, ಮಲ್ಲನಗೌಡ ಕೋನಗೌಡ, ವಿಶ್ವನಾಥ ಮರಿಬಸಪ್ಪನವರ್, ಸುರೇಶ್ ಗೌಡ ಶಿವನಗೌಡ, ಬಸವರಾಜ ಗುಳಗಲಿ, ಶಿವಪವಾದಿ, ಅಮರೇಶ್ ಹುಬ್ಬಳ್ಳಿ, ಬಸವಲಿಂಗಪ್ಪ ಕೊತ್ತಲಕಳಕಪ್ಪ, ತಳವಾರ್ ವಾಸಂತ, ಭಾವಿಮನ, ಸಿದ್ದರಾಮೇಶ ಬೇಲೇರಿ, ಪಟ್ಟಣ ಪಂಚಾಯಿತಿ ಸದಸ್ಯರು ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.